ಟು ಮೈ ಚಾನಲ್. ಸೊ ಐ ಆಮ್ ಅನು. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಆಲ್ರೆಡಿ ನೀವೇನಾರ ಈ ವಿಡಿಯೋಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾನು ಇವತ್ತು ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಜೊತೆಗೆ ಇನ್ನೊಂದು ಕ್ಯಾಟಗರಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಯೂಟ್ಯೂಬಲ್ಲಿ. ಇದೇನಂತ ಅಂದರೆ ಮ್ಯಾನಿಫೆಸ್ಟೇಷನ್ ಜರ್ನಿ ಬಗ್ಗೆ. ಸೊ ಎಲ್ಲರಿಗೂ ಇವಾಗ ಮ್ಯಾನಿಫೆಸ್ಟೇಷನ್ ಏನಂತ ಅಂದರೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡೋಣ ಮುಂದೆ, ಐ ಡೋಂಟ್ ನೋ. ಸೊ ನನಗೆ ಇದ್ರ ಬಗ್ಗೆ ಎಲ್ಲ ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್ ಇವೆಲ್ಲ ತಿಳ್ಕೊಂಡಿದ್ದು ನಾನು 2020ನಲ್ಲಿ ಲಾಕ್ಡೌನ್ ಟೈಮಲ್ಲಿ ಕೂತ್ಕೊಂಡು ಈ ಥರ ವೀಡಿಯೋಸ್ ನೋಡ್ತಾ ನನಗೆ ಐಡಿಯಾ ಗೊತ್ತಾಯಿತು. ಇದಾದಮೇಲೆ ನಾನು ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ, ಅವ್ಳಿಗೆ ಹೋಗಿ ಈ ಥರ ಹಿಂಗಿದೆ ಅಂತ ಕಣೆ, ಹಿಂಗೆ ಮಾಡ್ಬೋದು ಅಂತೆ. ಸೊ ನಾವು ಮೈಂಡೆಲ್ಲ ಚೇಂಜ್ ಮಾಡ್ಕೋಬೋದು, ಬ್ಲಾ 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 ಅಂತ ಹೋಗಿ ಹೇಳಿದೆ. ಸೊ ಅವಳಿದ್ದವಳು ಕಣೆ ನಾನು ಹೀಗೆ ಮಾಡಿದೆ. ಸೊ ಅವಳ ಕಡೆಯಿಂದ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಬಂತು. ಶಿ ಆಲ್ಸೋ ಹ್ಯಾಸ್ ಅಚೀವ್ ಸಮಥಿಂಗ್ ಥ್ರೂ ಮ್ಯಾನಿಫೆಸ್ಟೇಷನ್. ಅವಳು ಅಂದ್ಕೊಂಡಿದ್ದಂಗೆ ಆಗಿದೆ ಅಂತೆಲ್ಲ ಹೇಳಿದ್ಲು. ನನಗೂ ಫುಲ್ಲು ನಂಬಿಕೆ ಬಂತು. ಬಟ್ ಆದರೆ ನನಗೆ ಆ ಥರ ಬ್ಲೈಂಡಾಗಿ ನಂಬೋಕ್ಕಾಗಲ್ಲ. ನಾನು ಇವಾಗ ನನಗೇನಾರು ಯಾರು ಹೇಳ್ತಾರೆ ಲೈಕ್ ಈ ಥರ ಮಾಡಬೇಡ ಹಿಂಗಾಗುತ್ತೆ ಅಂದರೆ ನಾನು ನಂಬೋದಿಲ್ಲ ಅದನ್ನು. ನಾನು ಯೂಶ್ವಲಿ ಅದಕ್ಕೆ ಆಪೋಸಿಟ್ ಹೋಗಿ ಟ್ರೈ ಮಾಡಿದೆ. ನಾನು ಓಕೆ ಆಗಲ್ವೇನೋ ಇದನ್ನು ಅಂತ ನಾನು ಟ್ರೈ ಮಾಡಿದಾಗ ನನಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ. ಸೊ ಯೂಶ್ವಲಿ ಏನು ಫಸ್ಟ್ ತಿಳ್ಕೊಂಡಿದ್ದು ಅಷ್ಟು ದೊಡ್ಡ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೋಗ್ತೀವಿ, ಲೈಕ್ ನಮ್ಗೆ ಇದು ಬೇಕು ಇದನ್ನು ಮಾಡೋಣ ಅಂತ. ಬಟ್ ಐ ಥಿಂಕ್ ದಟ್ ಡಸ್ ನಾಟ್ ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಸೊ ಸ್ಮಾಲ್ ಥಿಂಗ್ಸ್ನ ಸ್ಟಾರ್ಟ್ ಮಾಡಿದೆ. ಲೈಕ್ ಇವತ್ತು ಈ ಥರ ನನಗೆ ಐಸ್ ಕ್ರೀಮ್ ಬರಬೇಕು, ಈ ಥರ ಚಾಕ್ಲೇಟ್ ತಿನ್ನಬೇಕು, ಈ ಥರ ಅಂತ. ಸೊ ಇಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ನನಗೆ ಅವಾಗ ನೈಸ್ ಅಲ್ವಾ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತದು. ಅದಾದಮೇಲಿಂದ ನನಗೆ ನೆಕ್ಸ್ಟು ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಅಲ್ಲೊಬ್ಬರು ಮ್ಯಾಮ್ ಸಿಕ್ಕಿದ್ರು. ಅಂದರೆ ನಾನು ಲೆಕ್ಚರರ್ ಹೋಗ್ತಾಯಿದ್ದೆ ಇಲ್ಲಿ. ಸೊ ಆ ಮ್ಯಾಮ್ ಸಹ ನನಗೆ ಇದ್ರ ಬಗ್ಗೆ ಈ ಥರ ಆಯಿತು ಹಿಂಗೆ ಶಿ ಸ್ಟಾರ್ಟೆಡ್ ಸೇಯಿಂಗ್ ನಾನು ಯಾವ್ಯಾವ ಥರ ಮಾಡಿದ್ದೀನಿ ಮ್ಯಾನಿಫೆಸ್ಟೇಷನ್ ಅಂತ. ಐ ವಾಸ್ ಸೂಪರ್ ಶಾಕ್ಡ್. ಅವರು ಲೈಕ್ ಅವ್ರ ಮನೆ ಸಾಲ ಎಲ್ಲದನ್ನು ಆ ಥರ ಎಲ್ಲ ತೀರಿಸಿದ್ರಂತ, ಯಾವ್ಯಾವ ಥರ ದುಡ್ಡು ಬಂತು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಐ ವಾಸ್ ಸ್ಟಂಡ್ ಆಯಿತಾ. ಸೊ ಇದೆಲ್ಲ ಆಯಿತು. ನಾನು ಇಂಜಿನಿಯರಿಂಗಲ್ಲಿ ನಂದು ಬ್ಯಾಕ್ ಇತ್ತು. ಸೊ ಐ ಹ್ಯಾಡ್ ಅ ಗ್ಯಾಪ್ ಇನ್ ಮೈ ಇಂಜಿನಿಯರಿಂಗ್. ಸೊ ಇದರಿಂದ ಏನಾಗ್ತಾಯಿತ್ತು ಅಂತ ಅಂದರೆ ನನಗೆ ಕೆಲಸ ಸಿಕ್ಕಲ್ಲ, ಲೈಕ್ ಯಾವುದು MNCಯಲ್ಲಿ ಸಿಕ್ಕಲ್ಲ, ಏನು ನನಗೆ ಇಷ್ಟೊಂದೆಲ್ಲ ಪರ್ಸೆಂಟೇಜ್ ಇದೆ, ಹಿಂಗಿದೆ, ಈ ಥರ ಗ್ಯಾಪ್ ಇದೆ, ಯಾರೋ ಕೆಲಸ ಕೊಡೋದು ನನಗೆ ಹಂಗೆ ಹಿಂಗೆ ಅಂತ ನನ್ನ ಮೈಂಡಲ್ಲಿತ್ತು. ಸೊ ನಾನು ಅಪ್ಲೈಯೇ ಮಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಯಾವ ಕಂಪ್ನಿಗೂ ಅಪ್ಲೈ ಮಾಡ್ತಾ ಇರಲಿಲ್ಲ ಅವಾಗ. ಈವನ್ ಪ್ಲೇಸ್ಮೆಂಟ್ಸಲ್ಲೂ ನಾನು ಅಪ್ಲೈ ಮಾಡಿಲ್ಲ. ಯೂಶ್ವಲಿ ಎಲ್ಲ MNCಗಳಲ್ಲೂ ಈ ಥರ ಆಪ್ಷನ್ ಇರುತ್ತೆ. ಲೈಕ್ ಕೆಲವು MNCಗಳಲ್ಲಿ 1 ವರ್ಷ ಇರುತ್ತೆ, ಕೆಲವು MNCಗಳಲ್ಲಿ 2 ವರ್ಷ ಇರುತ್ತೆ. ಲೈಕ್ 12 ಮಂತ್ಸ್ 24 ಮಂತ್ಸ್ ಈ ಥರ ಕೊಟ್ಟಿರ್ತಾರೆ. ಸೊ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಅಪ್ಲೈ ಮಾಡು, ಏನಾಗಲ್ಲ, ಏನಾದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ. ನಾನು ಇಲ್ಲ ನನಗಾಗಲ್ಲ, ನನಗದು ಅದು ಅಂತ ಇದೆ. ಆಮೇಲೆ ಏನಾಯಿತು, ಹಾಗೆ ಇಂದದೇ ಹೇಳಿದ್ನಲ್ಲ ಒಬ್ಬಳು ಫ್ರೆಂಡ್ ಇದ್ದಾಳೆ ನನಗೆ ಅಂತ. ಅವಳು ನನಗೆ ಅಪ್ಲೈ ಮಾಡೋಣ ಬಾ, ಏನಾದರೂ ಆಗುತ್ತೆ, ಮ್ಯಾನಿಫೆಸ್ಟ್ ಮಾಡೋಣ ಬಾ ಅಂತ. ಸರಿ ಆಯಿತು ಬಾ ಅಪ್ಲೈ ಮಾಡೋಣ ಅದಕ್ಕೇನಂತ ಅಂದ್ಬಿಟ್ಟು. ಸೊ ವಿ ಸ್ಟಾರ್ಟೆಡ್ ಅಪ್ಲೈಯಿಂಗ್. ಈ ಥರ ಏನಂತ ಅಂದರೆ ನಾನು ಅವಾಗ ಕೋರ್ಸು ಸಹ ಮಾಡ್ತಿದ್ದೆ ಡೇಟಾ ಸೈನ್ಸಿಂದು. ನಾನು ಅಂದ್ಕೊಂಡೆ ನನಗೆ ಈ ಥರ 5 ಲಕ್ಷದ ಪ್ಯಾಕೇಜ್ ಬೇಕು, ಈ ಥರ ಅನಲಿಸ್ಟ್ ಬೇಕು ಅಂತ, ಅಂದರೆ MNCಯಲ್ಲಿ ಬೇಕು ಅಂತ. ಅವಳು ಅಂದರೆ ಲೈಕ್ ಅದನ್ನು ಅನಲಿಸ್ಟ್ ಅಂತ ಏನು ಹಾಕೊಂಡಿಲ್ಲ, ಸಾಫ್ಟ್ವೇರ್ ಡೆವಲಪರ್ ಅಂತ ಹಾಕ್ಕೊಂಡಿದ್ವಿ ನಾವು. ಸೊ ಅದರಿಂದ ನಾವು ಅದೇ ರೀತಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೇ ಬಿ ಇಟ್ ವಾಸ್ ನಾಟ್ ದ್ಯಾಟ್ ರೈಟ್. ಆ ಮೂಮೆಂಟಲ್ಲಿ ನಮಗೆ ಆ ಟೆಕ್ನಿಕ್ಸು ಅವೆಲ್ಲ ಗೊತ್ತಿರಲಿಲ್ಲ. ಸುಮ್ಮನೆ ಜಸ್ಟ್ ಬ್ಲೈಂಡಾಗಿ ವಿ ಸ್ಟಾರ್ಟೆಡ್ ಡೂಯಿಂಗ್. ಏನಂತ ಅಂದರೆ ಈ ಥರ ಬೇಕು, ಹೀಗೆ ಜಾಬ್ ಬೇಕು ನನಗೆ, 5 ಲ್ಯಾಕ್ ಬೇಕು ನನಗೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ 12 ಲ್ಯಾಕಿಗೆ ಕೇಳಿದ್ವಿ. ಆಮೇಲೆ ನಮ್ಮ ಯೋಗ್ಯತೆ ಇಲ್ವೇನೋ ಅಂದ್ಬಿಟ್ಟು ನಾವು 5 ಲ್ಯಾಕಿಗೆ ಬಂದ್ವಿ. 5 ಲ್ಯಾಕ್ ಬಂದರೂ ಸಾಕು ನಮಗೆ ಅಂತ. ಸೊ 5 ಲ್ಯಾಕ್ನ ಎಕ್ಸ್ಪೆಕ್ಟ್ ಮಾಡಿ ವಿ ಸ್ಟಾರ್ಟೆಡ್ ಕಂಪ್ಲೀಟಾಗಿ ಡೈಲಿ ಬರೆಯೋದು. 5 into 5, 2 into 2, 3 into 3, 3 into 33 ಇವೆಲ್ಲ ಮಾಡ್ತಾಯಿದ್ದೆ ನಾನು. ಸೊ ಒಟ್ಟು ಈ ಥರ ಎಲ್ಲ ಆಯಿತು. ನಾನು ಮಾಡಿದೆ. ನನಗೆ 5 LPA ಪ್ಯಾಕೇಜ್ ಬಂತು. ಬಟ್ ಇಟ್ ವಾಸ್ ಡಿಫ್ರೆಂಟ್. ಲೈಕ್ ನಾನು ಅಕಾಡೆಮಿಕ್ ಮೆಂಟರಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ 5 LPA ಬಂತು. ಅದಾಗಿದ್ದು 1 ಮಂತಲ್ಲಿ ಲೈಕ್ ಸಾಫ್ಟ್ವೇರ್ ಡೆವಲಪರಾಗಿ ಕೇಳ್ಕೊಂಡಿದ್ದೆ. ಸೊ ಅದರಿಂದ ಈ ಕಡೆ ಬಂದೆ, MNCಗೆ ಬಂದೆ. ಅಲ್ಲಿ ಇಟ್ ವಾಸ್ ಜಸ್ಟ್ 3.6 LPA, ಬಟ್ ಇಟ್ ವಾಸ್ ಅನ್ MNC, ಒನ್ ಆಫ್ ದ ಟಾಪ್ MNC ಅಂತ. ನಾನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದೆ. ಸೊ ಈ ರೀತಿಯಲ್ಲಿ ಇದೊಂದು ಸ್ಮಾಲ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಮೇಜರ್ ಟರ್ನ್ ಆಗಿದೆ ಅಂದರೆ ಇದೇ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಅವಾಗ ಫುಲ್ ಬರೀತಾ ಇದ್ದೆ ಸಹ.
ಆ ಥರ ಈ ಥರ ಏನೇನೋ ಹಿಂಗೆ ಕೆಲಸ ಅಂದರೆ ಏನು ಗೊತ್ತಾ, ನಾವು ಅಂದ್ಕೊಳ್ಬೇಕಾದ್ರೆ ಕ್ಲೀನಾಗಿ ಅನ್ಕೋಬೇಕು ಅನ್ನೋದು ಸತ್ಯನೇ. ನಾವು ಏನು ಬೇಕೋ ಅದನ್ನು ಮಾಡಬೇಕು, ಆ್ಯಕ್ಷನ್ಸ್ನೂ ತೊಗೋಬೇಕು. ನಾವು ಅವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನೇನು ಹೇಳಿದೆ ಅಲ್ಲ, ನಾನು ಅಪ್ಲೈಯೇ ಮಾಡ್ತಾ ಇರ್ತಲೇ ಇದ್ದೋಳು. ಐ ಸ್ಟಾರ್ಟೆಡ್ ಅಪ್ಲೈ, ಈ ಥರ ಹೀಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ 3 ಕಂಪ್ನಿಲ್ಲ 3 MNCಗೆ ಹಾಕಿದ್ದೆ. 3 MNCಯಲ್ಲೂ ನನ್ನ ಎಕ್ಸಾಮ್ ಕ್ಲಿಯರ್ ಆಯಿತು, ಇಂಟರ್ವ್ಯೂಸ್ ಆಯಿತು. ಬಟ್ ಇನ್ ದಿ ಎಂಡ್ ಮೇ ಬಿ ನನಗೆ ಇದರಲ್ಲಿ ಜಾಸ್ತಿ ಇತ್ತು ಏನೋ ಗೊತ್ತಿಲ್ಲ, ಐ ಗಾಟ್ ಸೆಲೆಕ್ಟೆಡ್ ಹಿಯರ್. ಆ್ಯಂಡ್ that is my first manifestation, successful manifestation, but it was not right at the right time. ಸೊ ಇದೆಲ್ಲ ಆಗಿ ನಾನು ಬಿಟ್ಬಿಟ್ಟಿದ್ದೀನಿ, ಎಲ್ಲ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಕೆಲಸ ಸಿಕ್ಕತಾ ಮುಗಿದ್ಬಿಡ್ತು, ಹೊಸ ಲೈಫು ಹಂಗೆ ಹಿಂಗೆ ಅಂತ ಫುಲ್ ಅದ್ರಲ್ಲಿ ಡಿಸ್ಟರ್ಬ್ ಆಗಿ ಐ ಸ್ಟಾರ್ಟೆಡ್ ಈ ಥರ ಕಂಟಿನ್ಯೂಸ್ ಆಗಿ ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಕೈ ಮಾಡೋಕ್ಕಾಗ್ತಾಯಿರಲಿಲ್ಲ, ಬಿಕಾಸ್ ಯು ನೀಡ್ ಟು ಮೆಡಿಟೇಟ್. ಅದಕ್ಕೆ ಅಟ್ಲೀಸ್ಟ್ 10-15 days 20 days ಕಂಟಿನ್ಯೂಸ್ ಆಗಿ ಯು ಹ್ಯಾವ್ ಟು ಡೂ ಮೆಡಿಟೇಷನ್. ಆ್ಯಂಡ್ ಅದಾದಮೇಲೆ ಬರೀಬೇಕು, ಅದಾದಮೇಲೆ ಇದು ಮಾಡಬೇಕು. ಇದಕ್ಕೆಲ್ಲ ಯು ನೀಡ್ ½ an hour ಅಟ್ಲೀಸ್ಟ್. ಇದೆಲ್ಲ ಅವಾಗ ಮಾಡೋಕ್ಕಾಗ್ತಾಯಿತ್ತು ಬಿಕಾಸ್ ಐ ವಾಸ್ ಸೋ ಫ್ರೀ. ಬಟ್ ಈ MNCಗೆ ಬಂದಾದಮೇಲೆ ಅಷ್ಟೊಂದು ಫ್ರೀ ಆಗಿಲ್ಲ. ಈವನ್ ಆಲ್ಸೋ ನನಗೆ ಇಲ್ಲೂ ಅನಿಸುತ್ತೆ ಎಲ್ಲರೂ MNCಯಲ್ಲಿ ಹಾಕೋದಷ್ಟು ಇಷ್ಟು ಕೆಲಸ ಈ ಥರ ಅಂತ. ಬಟ್ ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ, ಬಿಕಾಸ್ ನನ್ನ ಬಿಲೀಫಲ್ಲಿ ನಾವು ಅವ್ರಿಗೆ ಕೆಲಸ ಮಾಡ್ತಾ ಇರ್ಬೋದು, ಬಟ್ ಆದರೆ ಅವರು ಅದಕ್ಕೆ ನಮಗೆ ಹಿಂಗೆ ಮಾಡಲೇಬೇಕು ಅಂತ ದಿ ಕಾಂಟ್ ಫೋರ್ಸ್ ಅಸ್. ಬಟ್ ಎಷ್ಟೊಂದು ಜನ ಆ ಥರ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ. ಬಟ್ ನನಗೆ ಅವ್ರಿಗೋಸ್ಕರ ಕೆಲಸ ಮಾಡೋಕ್ಕೆ ಇಷ್ಟ, ಮಾಡಲೇಬೇಕು, ಅದು ಆಪ್ಷನ್ ಇಲ್ಲ. ಬಟ್ ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಲೈಕ್ ಐ ಆಮ್ ಡೂಯಿಂಗ್ ಮೈ ಜಾಬ್, ಬಟ್ ನನಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಥರ ಮಾಡ್ತಾಯಿದ್ದೀನಿ. ಜಾಸ್ತಿ ಓವರ್ ಸ್ಟ್ರೆಸ್ ತೊಗೊಂಡು ಅವ್ರಿಗೋಸ್ಕರ ಮಾಡ್ತೀನಿ ಅನ್ನೋದೇನಿಲ್ಲ, ಅಷ್ಟೊಂದಿಲ್ಲ, ಪ್ರೆಷರ್ ಸಹ ಇಲ್ಲ. ಸೊ ಈ ಥರ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ಬಟ್ ಇವಾಗ ನನ್ನ ಡ್ರೀಮ್ಸು ಅವಾಗ ಇದ್ದಿದ್ದೇ ಬೇರೆ. ಲೈಕ್ ಈ ಥರ ಚೇಂಜ್ ಆಗಬೇಕು, ಹಿಂಗೆ ಮಾಡಬೇಕು ಅಂತ ಇತ್ತು. ಬಟ್ ಒಂದು ಸಲ ಏನಾಗುತ್ತೆ ಗೊತ್ತಾ, ಲೈಫಲ್ಲಿ ಟರ್ನ್ ಆದಾಗ ಅದೇ ಸಾಕು ಅಂತ ನಾವು ಸ್ಯಾಟಿಸ್ಫೈ ಆಗ್ಬಿಟ್ಟು ಬಿಟ್ಬಿಡ್ತೀವಿ ಎಲ್ಲದನ್ನು. ಅದು ಮಾಡೋದು ಬೇಡ ಅಂತ ನನಗೆ ಇವಾಗ ಅನ್ನಿಸ್ತು. ಸೊ ಅಲ್ಲಿ ಲೈಫು ನಮ್ಮ ಪ್ಲ್ಯಾನ್ಸು ನಾವು ಅಂದ್ಕೊಂಡಿದ್ದಂಗೆ ಆಗ್ತಲೇ ಇರೋದು, ಇವೆಲ್ಲ ನೋಡಿ ನನಗೆ ಇವಾಗ ಲೈಕ್ ಐ ವಾಸ್ ಇನ್ ಅ ಕಂಫರ್ಟ್ ಝೋನ್ ಅನಿಸುತ್ತೆ. ಇದೆಲ್ಲ ಸಿಕ್ಕಿದೆ ಅಂತ ಅಂದ್ಕೊಂಡು ಸಾಕು ಬಿಡು. ಬಟ್ ಮನುಷ್ಯಂಗೆ ಯಾವತ್ತೂ ಏನೂ ಸಾಕಾಗಲ್ಲ ಅಲ್ವಾ? ಹಾಗೆ ನನಗೂ ಸಾಕಾಗ್ತಾ ಇಲ್ಲ, ಲೈಫಲ್ಲಿ ಏನೂ ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀವಿ ನಾವು. ಸೊ ನಾನು ಏನಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನಗೆ ಕಾನ್ಫಿಡೆನ್ಸ್ ಬೇಕು, ಮೈಂಡ್ನ ಕರೆಕ್ಟ್ ಮಾಡ್ಕೋಬೇಕು. ಲೈಕ್ ಮೈ ಮೈಂಡ್ ಇಸ್ ಟೋಟಲಿ ಚಿತ್ರಾನ್ನ ಅಂತ ಅಂದ್ಕೊಳ್ಳಿ. ಸೊ ಅದರಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಐ ಹ್ಯಾವ್ ಕಂಪ್ಲೀಟ್ಲಿ ಡಿಸೈಡೆಡ್ ಆನ್ ದ್ಯಾಟ್. ಆ್ಯಂಡ್ ಅದನ್ನು ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಲೈಕ್ ವಾಟ್ ಐಮ್ ಗೋಯಿಂಗ್ ಟು ಡೂ, ವಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ. ಸೊ ಬೇಸಿಕಲಿ ಮ್ಯಾನಿಫೆಸ್ಟೇಷನ್ದು ಮೇನ್ ಥಿಂಗ್ಸ್ ಅಂತ ಅಂದರೆ, ಯು ಹ್ಯಾವ್ ಟು ಬಿ ವೆರಿ ಕನ್ಸಿಸ್ಟೆನ್ಸ್, ವೆರಿ ಡಿಸಿಪ್ಲಿನ್ಡ್, ಯು ಹ್ಯಾವ್ ಟು ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್, ಅವಾಗಷ್ಟೇ ಆಗೋದು. ಸೊ ನಾನು ಒಂದು ಕತೆ ಇವಾಗ ಹೇಳಿದ್ರಲ್ಲಿ ನನ್ನ ಇನ್ಸ್ಪೈರ್ಡ್ ಆ್ಯಕ್ಷನ್ ಅಂದರೆ, ಫಸ್ಟು ನಾನು ಅಪ್ಲೈಯೇ ಮಾಡ್ತಲೇ ಇದ್ದವಳು ಕೆಲಸಕ್ಕೆ. ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಆ್ಯಂಡ್ ಐ ಗೇವ್ ದ ಇಂಟರ್ವ್ಯೂ. ಐ ಟ್ರೈಡ್ ಸಮಥಿಂಗ್. ಆ ಇಂಟರ್ವ್ಯೂಗೆಲ್ಲ ಪ್ರಿಪೇರ್ ಆದೆ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲಿ ನಾನು MNCಗೆ ಹೋಗ್ತೀನಿ ಅಂದ್ಕೊಂಡಿರಲಿಲ್ಲ. ಬಟ್ ಆ ಮೂಮೆಂಟಲ್ಲಿ ನನಗೆ ಅದು ಬೇಕಾಗಿತ್ತು, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಮೈ ಫೈನಾನ್ಷಿಯಲ್ ಫ್ರೀಡಮ್ ಆ ಮೂಮೆಂಟಲ್ಲಿ. ಬಟ್ ಐ ಥಿಂಕ್ ದಟ್ ಈಸ್ ನಾಟ್ ಮೈ ಅಲ್ಟಿಮೇಟ್ ಗೋಲ್. ಅದು ಅಲ್ಟಿಮೇಟ್ ಗೋಲ್ ಆಗೋ ಚಾನ್ಸಸ್ ಇಲ್ಲ. ಸೊ ಅದರಿಂದ ಐ ಹ್ಯಾವ್ ಟು ಕಮ್ ಬ್ಯಾಕ್, ಐ ಹ್ಯಾವ್ ಟು ಡೂ ಇಟ್ ಅಂತ ನನಗೆ ಫುಲ್ ಅನಿಸಿದೆ. ಅದರಿಂದ ನಾನು ಮಾಡ್ತಾಯಿದ್ದೀನಿ. ಈ ಜರ್ನಿಯಲ್ಲಿ ನೀವು ನನ್ನ ಜೊತೆ ಜಾಯಿನ್ ಆಗ್ಬೋದು. ಐ ನೋ ಫ್ಯೂ ಥಿಂಗ್ಸ್, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಸೊ ನಾನು ಒಂದು ಜಾಬ್ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂದ ತಕ್ಷಣ ನಾನು ಎಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅನ್ನೋಂಗಿಲ್ಲ, ಯಾಕೆಂದರೆ ನಾನು ಕನ್ಸಿಸ್ಟೆಂಟ್ ಆಗಿಲ್ಲ ಅಲ್ಲ. ಸೊ ಅದರಿಂದ ಈ ವಿಡಿಯೋಸ್ ಮೂಲಕ ಐ ವಾಂಟ್ ಟು ಬಿ ಕನ್ಸಿಸ್ಟೆಂಟ್. ವೀಕ್ಲಿ ಒನ್ಸ್ ಐ ವಿಲ್ ಗಿವ್ ಯು ದ ಅಪ್ಡೇಟ್, ಲೈಕ್ ವಾಟ್ ಐ ಆಮ್ ಡೂಯಿಂಗ್, ವಾಟ್ ಇಸ್ ದ ಪ್ರೋಗ್ರೆಸ್ ಐ ಆಮ್ ಗೋಯಿಂಗ್ ಥ್ರೂ. ಸೊ ಇದೆಲ್ಲ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಆಲ್ಸೋ ಇದೆಲ್ಲ ವಾಪಸ್ ಸ್ಟಾರ್ಟ್ ಮಾಡೋದಕ್ಕೆ ಐ ಹ್ಯಾವ್ ಗಾಟ್ 2 people. ಲೈಕ್ ಅವರಿಂದ ನನಗೆ ವಾಪಸ್ ಐ ಶುಡ್ ಕಮ್ ಬ್ಯಾಕ್ ಅಂತ ಅನಿಸಿದ್ದು. ಒಂದು ಬಂದು ಸೋಲ್ ಗರ್ಲ್ ಆ್ಯಂಡ್ ಅನದರ್ ಒನ್ ಇಸ್ ಗಾಯತ್ರಿ, ಹೋಲಿಸ್ಟಿಕ್ ಥೆರಪಿ ವಿತ್ ಗಾಯತ್ರಿ. ಅಮೇಝಿಂಗ್. ಅವರಿಬ್ಬರು ವೀಡಿಯೋಸ್ ನೋಡಿ ಲೈಕ್ ವಾಟ್ ದ ಹೆಲ್ ಐ ಆಮ್ ಡೂಯಿಂಗ್ ಅಂತ ನನಗೆ ಅನ್ನಿಸಕ್ಕೆ ಸ್ಟಾರ್ಟ್ ಆಗಿ. ಸೊ ಐ ಆಮ್
ಗೋಯಿಂಗ್ ಟು ಸ್ಟಾರ್ಟ್. ಐ ನೋ ದಿಸ್ ಇಸ್ ಅ ವೆರಿ ಲಾಂಗ್ ವಿಡಿಯೋ, ತುಂಬ ಜನ ಸ್ಕಿಪ್ ಮಾಡಿ ನೋಡ್ತೀರಾ, ಬಟ್ ನೋಡಿ, ಇಫ್ ಯು ವಾಂಟ್ ವಿ ಕ್ಯಾನ್ ರೀಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಲೈಕ್ ಐ ಆಮ್ ಗೋಯಿಂಗ್ ಟು ರೀಸ್ಟಾರ್ಟ್. ನೀವೇನಾರ ಫಸ್ಟ್ ಟೈಮ್ ಆಗಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ರೈಟ್ ನೌ ವಿತ್ ಮೀ. ಆ್ಯಂಡ್ ನಿಮ್ಗೆ ಏನಾರ ಹೆಲ್ಪ್ ಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಡೌನ್ ಬಿಲೋ. So yeah, and also you can see some makeup looks also here. I'm not going to stop that because that is my passion. ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟಾಗಿ ಗಿವನ್ ಅಪ್ ಮಾಡಿದ್ದೀನಿ ಅಂತ, ಗಿವ್ ಅಪ್ ಮಾಡಿಬಿಟ್ಟು ಬೇಡ ಅಂತ, ಬಟ್ ಡ್ಯೂ ಟು ಹೆಕ್ಟಿಕ್ ಶೆಡ್ಯೂಲ್ಸ್ ವರ್ಕ್ I had stopped, but I'm going to come back. ಎಕ್ಸ್ಟ್ರಾ ಮೋಟಿವೇಶನ್ ಎಲ್ಲ ಹೇಳೋಕ್ಕೆ ನನ್ನ ಹತ್ರನೇ ಇಲ್ಲ. ಸೊ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಎವ್ರಿ ಒನ್. ಆ್ಯಂಡ್ ನಿಮ್ಗೆ ಏನಾರ ಎಕ್ಸ್ಟ್ರಾ ನನಗೆ ಹೇಳಬೇಕು ಅನ್ನೋದಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಸೊ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಆಲ್ಸೋ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಡೂ ದಿಸ್. ಒನ್ ಥಿಂಗ್ ಈಸ್, ಫಸ್ಟ್ಲಿ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಟು ಸ್ಟಾರ್ಟ್ ಮೆಡಿಟೇಟಿಂಗ್, ರೈಟಿಂಗ್, ಸ್ಕ್ರಿಪ್ಟಿಂಗ್ ಆ್ಯಂಡ್ ವಿಜುವಲೈಸೇಷನ್. ಇವು ಮೂರು ಕಂಪ್ಲೀಟಾಗಿ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಐ ಆಮ್ ನಾಟ್ ಅ ಅರ್ಲಿ ಬರ್ಡ್, ಲೈಕ್ ಬೆಳಗ್ಗೆ 4 ಗಂಟೆಗೆ ಎದ್ದು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನು ಯಾವಾಗ ಹೇಳ್ತೀನಿ ಅವಾಗಿಂದ ಮೈ ಲೈಫ್ ಸ್ಟಾರ್ಟ್ಸ್, ಬಿಕಾಸ್ ನೈಟೆಲ್ಲ ಕೆಲಸ ಇರುತ್ತೆ, ನನಗೆ ಇದು ಮಾಡೋಲ್ಲ. ಸೊ ನೈಟ್ ಐ ಕ್ಯಾನ್ ಡೂ ದ್ಯಾಟ್. ಸೊ ಮೈ ಮ್ಯಾನಿಫೆಸ್ಟೇಷನ್ ಇಸ್ ಲೈಕ್ ಇನ್ ದ ನೈಟ್. So if you want, you can do in the morning also if you're an early bird. I think that is more effective. ಯಾಕೆಂತಂದರೆ ನೀವು ಪೀಸ್ ಆಗಿ ಎದ್ದು ಇದು ಮಾಡ್ತೀರಾ, ಬಟ್ ನನಗೆ ಆ ಥರ ಆಗೋದಿಲ್ಲ. ಸೊ ಯು ಕ್ಯಾನ್ ಡೂ ಇಟ್. ಅದೊಂದು ಹೇಳಬೇಕಿತ್ತು. ನನ್ನ ಮೇನ್ ಪಾಯಿಂಟ್ ಏನಂದರೆ ಇದೇನೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ದಿಸ್ ಇಸ್ ಮೈ 1 month ಚಾಲೆಂಜ್ ಫಾರ್ ನೌ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಅದಾದಮೇಲಿಂದ ನಾನು ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಓಕೆನಾ? ಒಂದೊಂದು ವೀಕಿಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ, ಏನು ಮಾಡ್ತಾಯಿದ್ದೀನಿ ಏನು ಅಂತ. ಬಟ್ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ ಅಷ್ಟೇ. ನನಗೆ ಇದು ಬೇಕು ಇಷ್ಟೇ. ಸೊ ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ, ಯಾವ ಥರ ಸ್ಟೆಪ್ಸ್ ಯೂಸ್ ಮಾಡ್ತೀನಿ ಅಂತ. ಸೊ ಹೋಪ್ ಯು ವಿಲ್ ಲವ್ ದ ಕಂಟೆಂಟ್. ಸೊ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಲಾಸ್ಟ್ ಈ ವಿಡಿಯೋ ಏನು ಮಾಡಿದ್ದೀನಿ ಅಲ್ವಾ, ಆ ವಿಡಿಯೋ ಕಂಪ್ಲೀಟ್ ಒಂದೇ ಸ್ಟ್ರೆಚ್ಚಲ್ಲಿದೆ, ಏನೂ ಬ್ರೇಕ್ ತೊಗೊಂಡಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳಿದ್ದೀನಿ. ಒಂದು ಸ್ಕ್ರಿಪ್ಟ್ ಮಾಡಿಲ್ಲ, ಒಂದು ಇದು ಮಾಡಿಲ್ಲ, ಏನಿಲ್ಲ. ಇಟ್ ಇಸ್ ವೆರಿ ರಾ. ಈವನ್ ನಾವು ನಾನು ಏನು ಮಾಡ್ತೀನಿ ಅಲ್ವಾ, ಅದನ್ನು ರಾ ಆಗೇ ಇರುತ್ತೆ. ದೆರ್ ವಿಲ್ ಬಿ ನೋ ಮಚ್, ಯು ಕಾಂಟ್ ಎಕ್ಸ್ಪೆಕ್ಟ್ ಮಚ್ ಎಡಿಟಿಂಗ್, ಮಚ್ ನಾವು ಕ್ರಿಯೇಟಿವ್ ಥಿಂಗ್ಸ್ ಎಲ್ಲ. ಸೊ ಅದು ಬೇಕಾ ಬೇಡವಾ ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಐ ಜಸ್ಟ್ ವಾಂಟ್ ಟು ಬಿ ಸೋ ರಿಯಲ್, ಸೋ ಟ್ರೂ, ವಾಟ್ ಐ ಆಮ್ ಡೂಯಿಂಗ್ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ ಎಕ್ಸ್ಟ್ರಾ.